ಹಾಯ್ ಹಲೋ ಗೈಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಸ್ಟೂಡೆಂಟ್ಸ್ಗೆ ಲೋನ್ ಸಿಗುತ್ತಾ ಅಂತ ಹೇಳ್ಬಿಟ್ಟು. ಹೌದು ಗೈಸ್, 100% ಸ್ಟೂಡೆಂಟ್ ಲೋನ್ಸು ಸಿಗುತ್ತೆ. ಅದಕ್ಕೆ ಒಂದಷ್ಟು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇರುತ್ತೆ. ಮತ್ತು RBI ಗೈಡ್ಲೈನ್ಸ್ ಪ್ರಕಾರ ಅಬೋವ್ 18 to 20 ಇಯರ್ಸ್ ಅಬೋವ್ ಆಗಿರಬೇಕು. ಸೊ ಇವ್ರಿಗೆಲ್ಲ ಏನಕ್ಕೆ ಲೋನ್ ಕೊಡ್ತಾರೆ? ಅಬೋವ್ 18 ಆದರೆ ಲೋನ್ ಸಿಗುತ್ತೆ ಅಲ್ವಾ, ಮೆಜಾರಿಟಿ ಬಂದಿರ್ತಾರೆ ಆ ಥರ, ಎಕ್ಸೆಟ್ರಾ ಎಕ್ಸೆಟ್ರಾ ಎಕ್ಸೆಟ್ರಾ. ಅಬೋವ್ 18 to 20 ಆದರೆ ನಾರ್ಮಲ್ ಲೋನೇ ಸಿಗುತ್ತೆ, ಸ್ಟೂಡೆಂಟ್ ಲೋನ್ ಅಂತ ಯಾಕಂತಾರೆ, ಆ ಥರ ಈ ಥರ ಅಂತ ಸುಮಾರು ಜನಕ್ಕೆ ಅನಿಸ್ಬೋದು. ಗೈಸ್, ಆ್ಯಕ್ಚುಲ್ ರೂಲ್ಸ್ ಪ್ರಕಾರ ಲೋನು, ಕ್ರೆಡಿಟು ಈ ಥರ ಎಲ್ಲ ಕೊಡಬೇಕಾಗಿರೋದು ಬಂದ್ಬಿಟ್ಟು ಅಬೌಟ್ 25 ಇಯರ್ಸ್ ಚಿಲ್ಡ್ರನ್ಸ್ಗೆ, ಅಂದರೆ ಅಬೌಟ್ 25 ಇಯರ್ಸ್ವರೆಗೆ ಮಾತ್ರ. ಅಂದರೆ ಆಲ್ಮೋಸ್ಟ್ ಅವರು ಒಂದು ಕೆಲಸಕ್ಕೆ ಸೇರ್ಕೊಂಡಿರ್ಬೇಕು, ಅವ್ರದ್ದೊಂದು ಇನ್ಕಮ್ ಇರಬೇಕು, ಇನ್ಕಮ್ ಸೋರ್ಸ್ ಇರಬೇಕು, ಎಕ್ಸೆಟ್ರಾ ಎಕ್ಸೆಟ್ರಾ ಎಕ್ಸೆಟ್ರಾ. ಸೊ ಅವ್ರಿಗೆ ಕೊಡೋ ಅಂಥದ್ದು ಲೋನು ಫಸ್ಟು ರೂಲ್ಸ್ ಇದ್ದಿದೆ. ಆ್ಯಕ್ಚುಲಿ ಇವಾಗ ಬಂದು ಸ್ಟೂಡೆಂಟ್ ಲೋನ್ ಅಂತಲೂ ಕೊಡ್ತಿದ್ದಾರೆ. ಸೊ ಆಲ್ಮೋಸ್ಟ್ 18ಇಂದ 20 ಇಯರ್ಸ್ ಅಬೋವ್ ಆಗಿದ್ದರೆ ಸ್ಟೂಡೆಂಟ್ ಲೋನ್ ಸಿಗುತ್ತೆ. ಸೊ ಇದರಿಂದ ಎಷ್ಟು ಬೆನಿಫಿಟ್ಟು, ಎಷ್ಟು ಲಾಸು, ಏನೆಲ್ಲ ಮೈಂಡ್ ಸೆಟ್ ಇರುತ್ತೆ ಅಂತ ಒಂದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಪೂರ್ತಿ ವಿಡಿಯೋ ನೋಡಿದ್ರೆ ನಿಮ್ಗೆ ಆಲ್ಮೋಸ್ಟ್ ಆಲ್ ಒಂದು ಐಡಿಯಾ ಬರುತ್ತೆ ಸ್ಟೂಡೆಂಟ್ ಲೋನ್ ಹೆಂಗೆ ವರ್ಕ್ ಆಗುತ್ತೆ, ಯಾವ ರೀತಿ ಅಂತ. ಗೈಸ್, ಇವಾಗ ಸ್ಟೂಡೆಂಟ್ ಲೋನ್, ಫಸ್ಟ್ ಆಫ್ ಆಲು ಸ್ಟೂಡೆಂಟ್ಗೆ ಸಿಬಿಲ್ ಸ್ಕೋರ್ ಅಂದರೆ ಏನು ಅಂತ ಗೊತ್ತಿರಲ್ಲ. ಕ್ರೆಡಿಟ್ ಸ್ಕೋರು, ಸಿಬಿಲ್ ಸ್ಕೋರು, ಸೊ ಎಕ್ಸೆಟ್ರಾ ಎಕ್ಸೆಟ್ರಾ ಅದೆಲ್ಲ ಹೇಗೆ ವರ್ಕ್ ಆಗುತ್ತೆ ಗೊತ್ತಿರಲ್ಲ. ಸೊ ಇದನ್ನು ಏನಕ್ಕೆ ಮಾಡಿದ್ರು, ಏನಕ್ಕೆ ತಂದರು ಅಂದರೆ ಮೇಯ್ನ್ ಇದು ಬಿಸ್ನೆಸ್ಗೋಸ್ಕರ ಅಷ್ಟೇ ಗೈಸ್, ಬೇರೆ ಇನ್ನೇನೂ ಇಲ್ಲ. ಇದರಿಂದ ಬಿಸ್ನೆಸ್ಸು ಯಾಕೆ ಅಂದರೆ, ಎಷ್ಟೋ ಜನಕ್ಕೆ ಇವಾಗ ಡಿಗ್ರಿ ಮಾಡಬೇಕಾದಾಗ ಅವ್ರಿಗೊಂದು ಅಮೌಂಟ್ ಬೇಕಾಗಿರುತ್ತೆ, ಲಮ್ಸಮ್ ಅಮೌಂಟು. ಸೊ ಅವರು ತಗೊಂಡು EMI ಕಟ್ಕೊಂಡು ಹೋಗೋ ಥರ. ಸೊ ಇದರಿಂದ ತಗೊಳ್ಳೋರ್ಗೆ ಏನು ಉಪಯೋಗ ಅಂದರೆ, ಒಂದು, ನೀವು ಕರೆಕ್ಟಾಗಿ EMI ಕಟ್ಕೊಂಡೋದ್ರೆ ಸಿಬಿಲ್ ಸ್ಕೋರ್ ನೆಕ್ಸ್ಟ್ ಲೆವೆಲಲ್ಲಿರುತ್ತೆ. ಸೊ ಎರಡನೇದು ಬಂದ್ಬಿಟ್ಟು ಒಂದು ಕ್ರೆಡಿಟ್ ಇದ್ರ ಬಗ್ಗೆ ಐಡಿಯಾ ಇರುತ್ತೆ. ಸೊ ಈ ಥರ ಕ್ರೆಡಿಟ್ ಸಿಕ್ಕಿದ್ರೆ EMI ಎಲ್ಲ ಹೆಂಗೆ ಕಟ್ಟೋದು, ಯಾವ ರೀತಿ ಕಟ್ಟೋದು, ಎಷ್ಟು ಪರ್ಸೆಂಟೇಜ್ ಅಂತ ಒಂದಷ್ಟು ಐಡಿಯಾಸ್ ಬರುತ್ತೆ. ಬಟ್ ನನಗೆ ಅನ್ಸೋ ಪ್ರಕಾರ ಅದು ವರ್ತಲ್ಲ ಅನ್ನೋದಕ್ಕಿಂತ ನೆಸಸರಿನೇ ಇಲ್ಲ ಆ್ಯಕ್ಚುಲಿ ಬಂದ್ಬಿಟ್ಟು. ಆಮೇಲೆ ಸ್ಟೂಡೆಂಟ್ಸ್ಗೆ ಯಾವ ಇದ್ರ ಮೇಲೆ ಆಧಾರದ ಮೇಲೆ ಲೋನ್ ಕೊಡ್ತಾರೆ ಅಂದರೆ, ಒಂದು ಹೇಳ್ತೀನಿ ಗೈಸ್, ನಿಮ್ಮ ಅಪ್ಪ ಅಮ್ಮನ ಆದಾಯದ ಮೇಲೆ ನಿಮಗೆ ಲೋನ್ ಸಿಗೋವಂಥದ್ದು. ಸೊ ಸುಮ್ಮನೆ ಯಾರೂ ನಿಮಗೆ ₹1 ಆದಾಯ ಇಲ್ಲ, ಟ್ರಾನ್ಸಾಕ್ಷನ್ಸ್ ಇಲ್ಲ, ಎಕ್ಸೆಟ್ರಾ 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 ಅಂದಿದ ತಕ್ಷಣ ನಿಮ್ಗೆ ಯಾರೂ ಲೋನ್ ಕೊಡಲ್ಲ. ಸೊ ನಿಮಗೆ ಲೋನು ಸ್ಯಾಂಕ್ಷನ್ ಮಾಡಿದ್ರೂ 5,000 to 6,000 ಸ್ಯಾಂಕ್ಷನ್ ಮಾಡ್ತಾರೆ. ಯಾಕಂದರೆ ಆ ಅಮೌಂಟ್ ಅವ್ರಿಗೆ ಲಾಸ್ ಆದರೂ ಏನು ದೊಡ್ಡ ಲಾಸ್ ಅನಿಸಲ್ಲ. ಸೊ ಮ್ಯಾಕ್ಸ್ ಟು ಮ್ಯಾಕ್ಸ್ 20,000ಇಂದ 30,000ವರೆಗೂ ಕೊಡೋ ಚಾನ್ಸಸ್ ಇರುತ್ತೆ. ಆಮೇಲೆ ನಿಮಗೆ ರಿಯಾಲಿಟಿ ಗೊತ್ತಾಗಬೇಕು ಅಂದರೆ 25 ಇಯರ್ಸ್ ಅಬೋವ್ರಿಗೆ ಮಾತ್ರ ನಿಮಗೆ ಕ್ರೆಡಿಟ್ ಕೊಡೋದು ಜಾಸ್ತಿ, 50,000, 60,000, 70,000 ಎಲ್ಲ ಕೊಡೋದು. 25 ಇಯರ್ಸ್ ಅಬೋವ್ ಆಗಿರಬೇಕಾ, ನಾನೇನೋ ಸುಳ್ಳು ಹೇಳ್ತಾ ಇದ್ದೀನಿ ಅನಿಸಿದ್ರೆ ನೀವು ಆರಾಮಾಗಿ ಒಂದು ಮೊಬೈಲ್ ಶೋರೂಮ್ಗೆ ಹೋಗ್ಬಿಟ್ಟು, ಅಥವಾ ಯಾವುದಾದ್ರೂ ಒಂದು ಕ್ರೋಮಾ, ಪೈ, ಈ ಥರ ಯಾವ್ದಾದ್ರು ರಿಲಯನ್ಸು ಈ ಥರ ಇರುತ್ತಲ್ಲ, ಅದಕ್ಕೆ ಹೋಗಿ, ಪರವಾಗಿಲ್ಲ. ಹೋಗ್ಬಿಟ್ಟು ಸುಮ್ಮನೆ ಒಂದು ಪ್ರಾಡಕ್ಟು, ಒಂದು 60,000, 70,000 ಒಂದು ಪ್ರಾಡಕ್ಟ್ ನೋಡಿ, ಮೊಬೈಲೇ ನೋಡಿ. ನಿಮಗೆಲ್ಲ ಮೊಬೈಲ್ ಬಗ್ಗೆ ಒಂದು ಸ್ವಲ್ಪ ನಾಲೆಡ್ಜ್ ಇರುತ್ತೆ, ಆಮೇಲೆ ಪ್ರೈಸ್ಗಳು ಗೊತ್ತಿರುತ್ತೆ. ಸೊ ಒಂದು ಐಫೋನ್ ಸೀರೀಸಲ್ಲೋ ಅಥವಾ ನಥಿಂಗ್ ಫೋನು ಯಾವುದೋ ಒಂದು ಮೊಬೈಲೇ ನೋಡಿ, 50,000 ಆಗಿರಲಿ. ಅದು ಹೋಗ್ಬಿಟ್ಟು ಸುಮ್ಮನೆ ನನಗೆ ಕ್ರೆಡಿಟ್ ಬೇಕಿತ್ತು, ನನಗೆ EMIಗೆ ಹಾಕ್ಕೊಡ್ತೀರಿ ಮೊಬೈಲ್ನ ಅಂತ ಕೇಳಿ. ಅಲ್ಲಿ ಫಸ್ಟು ಕೇಳೋದೇ ನಿಮ್ಮ ಏಜು. ಸೊ ಕೆಲವೊಬ್ರು ನಿಮ್ಮ ಏಜ್ನ ಕೇಳ್ತಾರೆ, ಎಷ್ಟು ಏಜು ಅಂತ. ಸೊ ನೀವು 21, 22, 23 ಅಂತಂದರೆ, ಸಾರಿ ಸರ್ ನಿಮಗೆ ಆಗಲ್ಲ ಲೋನು, ಸೊ ಅಬೌಟ್ 25 ಆಗಿರಬೇಕು, 25 ದಾಟಿರಬೇಕು ಅಂತ ಹೇಳ್ತಾರೆ. ಪ್ಲಸ್ ಇನ್ನೂ ಒಂದೇನು ಅಂದರೆ, ನೆಕ್ಸ್ಟು ಅವ್ರು ಏನಾದರೂ ಕೇಳದೆ ಹೋದ್ರೂ ಹೋಗಿ ಚೆಕ್ ಮಾಡಿಸಿದಾಗ ನಿಮಗೆ ಲಿಮಿಟು ನನಗೆ ಗೊತ್ತಿರೋ ಪ್ರಕಾರ 20,000-25,000ಕ್ಕಿಂತ ದಾಟಲ್ಲ. ಸೊ ಆಮೇಲೆ ಅದಕ್ಕೂ ಕೆಲವೊಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇರುತ್ತೆ. ಸೊ ಆ 25,000 ನೀವು ಮೊಬೈಲ್ ಏನೂ ತಗೊಳಕ್ಕಾಗಲ್ಲ, ಯಾವುದೇ ಥರ ಆ್ಯಕ್ಸೆಸರೀಸನ್ನು ಅಂದರೆ ಮೊಬೈಲು ಅಥವಾ ಹೆಡ್ಫೋನ್ ಏನಾರು ಆಗಲಿ, ಒಂದು 20,000 ಬಂದಿತ್ತು, 20,000 ಶಾಪ್ ಮಾಡೋಣ ಅಂದರೆ ಆಗಲ್ಲ. ಅದು ಕೆಲವೊಂದು ಇರುತ್ತೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸು, ನೀವು ಡೌನ್ ಪೇಮೆಂಟ್ ಕಟ್ಟಲೇಬೇಕಾಗುತ್ತೆ. ಸೊ ಈ ರೀತಿ ಎಲ್ಲ ರಿಸ್ಟ್ರಿಕ್ಷನ್ಸ್ ಇರುತ್ತೆ. ಸೊ ಹೋಗಿ ಕ್ಲಾರಿಫೈ ಮಾಡ್ಕೊಳ್ಳಿ, ನಾನು ಹೇಳ್ತಾರೆ ಸುಳ್ಳು ಅಂತ ಅನ್ಸಿದ್ರೆ ಹೋಗಿ ಕ್ಲಾರಿಫೈ ಮಾಡ್ಕೊಳ್ಳಿ. ಮತ್ತು ಸ್ಟೂಡೆಂಟ್ ಲೋನ್ಗೆ ಸಿಬಿಲ್ ಸ್ಕೋರ್ ವರ್ಕ್ ಆಗುತ್ತಾ, ಹೆಂಗೆ ವರ್ಕ್ ಆಗುತ್ತೆ ಗೈಸ್? ನೀವು ಯಾವುದಾದ್ರೂ ಲೋನ್ ಅಪ್ಲಿಕೇಶನ್ ಓಪನ್ ಮಾಡಿ, ನೀವು ಸುಮ್ಮನೆ ಅಲ್ಲಿ ಆಪ್ಷನಲ್ ಅಂತ ಕೊಟ್ಟಿದ್ರೂ ನೀವು ಪ್ಯಾನ್ ನಂಬರ್ ಹಾಕಿದ್ರಿ ಅಂದರೆ ಕೇಳ್ಕತಮ್ ದುಕಾನ್ ಬಂದ್, ಅದು
ಟ್ರ್ಯಾಕ್ ಆಗೇ ಆಗುತ್ತೆ, ಸಿಬಿಲ್ ಸ್ಕೋರ್ಗೆ ಎಫೆಕ್ಟ್ ಆಗೇ ಆಗುತ್ತೆ. ಅಂದರೆ ಪಾಸಿಟಿವ್ ಕೂಡ ಎಫೆಕ್ಟ್ ಆಗ್ಬೋದು, ನೆಗೆಟಿವ್ ಕೂಡ ಎಫೆಕ್ಟ್ ಆಗ್ಬೋದು. ಸೊ ನೀವು ಕರೆಕ್ಟ್ ಟೈಮ್ಗೆ ಪೇಮೆಂಟ್ ಮಾಡ್ಕೊಂಡು ಹೋದರೆ ಪಾಸಿಟಿವ್ ಸೈನು, ಓಕೆ ಇನ್ಕ್ರೀಸ್ ಆಯ್ತಾ ಹೋಗುತ್ತೆ. ನೀವು 5 days to 10 days ಸ್ಕಿಪ್ ಮಾಡ್ಕೊಂಡು ಪೇಮೆಂಟ್ ಮಾಡ್ಕೊಂಡು ಹೋದರೆ ಡೌನ್ ಇದಾಗೋದು ಇರುತ್ತೆ. ಆಮೇಲೆ ನಾನು ಆಲ್ಮೋಸ್ಟು ಒಂದು ಆ್ಯಪ್ ಇತ್ತು, ಅದನ್ನು ನಾನು ಪ್ರಮೋಟ್ ಮಾಡ್ತಾಯಿಲ್ಲ, ಅದಕ್ಕೋಸ್ಕರ ನಾನು ಅದ್ರ ಹೆಸ್ರು ಹೇಳಲ್ಲ. ಸೊ ಒಂದು ಆ್ಯಪು ನಾನು PU ಮುಗಿಸಿದ ತಕ್ಷಣ ನನಗೆ ಅದೊಂದು ಆ್ಯಪ್, ಹೊಸ ಆ್ಯಪ್ ಅವಾಗ ತಾನೇ ಲಾಂಚ್ ಆಗಿದ್ದು. ಸೊ ಅದರಿಂದನೇ ಆಲ್ಮೋಸ್ಟ್ ಎಲ್ಲರೂ ಸ್ಟೂಡೆಂಟ್ ಲೋನ್ ಅಂತ ಒಂದು ಟ್ರಿಕ್ನ ಅಂದರೆ ಒಂದು ಇದನ್ನು ಎತ್ತಿದ್ದು. ಸೊ ಆ್ಯಪು ನಾನು ಲಾಗಿನ್ ಆದೆ, ನನಗೇನೆ ಎಷ್ಟು ಇದು ಸಿಕ್ಕಿದೆ 25,000 ಏನೋ ಸಮಥಿಂಗ್, 20,000 to 25,000 ಅಬೋ ಸಿಕ್ಕಿತ್ತು. ಏನಕ್ಕೆ ಅಂದರೆ ನಮ್ಮದು ಬಿಸ್ನೆಸ್ ಇತ್ತು. ಸೊ ಬಿಸ್ನೆಸ್ ರನ್ ಆಯ್ತಿತ್ತು, ಎಲ್ಲ ಚೆನ್ನಾಗಿತ್ತು. ಸೊ ನೆಕ್ಸ್ಟ್ ಲೆವೆಲ್ ಟ್ರಾನ್ಸಾಕ್ಷನ್ಸ್ಗಳಿತ್ತು. ನನ್ನ ಮೊಬೈಲಲ್ಲೂ ಕೂಡ ಟ್ರಾನ್ಸಾಕ್ಷನ್ಸ್ ಒಂದು ರೇಂಜಲ್ಲಿತ್ತು. ಒಂದು ರೇಂಜ್ ಅಂದರೆ ಆಲ್ಮೋಸ್ಟು ಪರ್ ಮಂತೇ ನಂದು ಆಲ್ಮೋಸ್ಟು 40K 50K ರೀಚ್ ಆಗೋದು. ಸೊ ಆ ರೀತಿ ಇಮ್ಯಾಜಿನ್ ಮಾಡ್ಕೊಂಡ್ರೆ ನಂದೇ ಹೈಯೆಸ್ಟ್ 25+ ಏನೋ ಸಿಕ್ಕಿತ್ತು, 28,000 ಏನೋ ಸಮಥಿಂಗ್ ಸಿಕ್ಕಿತ್ತು. ಸೊ ಇವಾಗ ನೋಡಿ ನನ್ನ ಫ್ರೆಂಡ್ಸು, ನನ್ನ ಏಜವರು, ಸೊ ಅವರು ಕೂಡ ಅಪ್ಲೈ ಮಾಡಿದ್ರು. ಕೆಲವೊಬ್ಬರು ಅಂದರೆ ಅವರು ಇದರಲ್ಲಿ ಜಾಸ್ತಿ ಟ್ರಾನ್ಸಾಕ್ಷನ್ಸ್ ಇರೋಲ್ಲ, ಏನು ಅಂದರೆ ಅಕೌಂಟಲ್ಲಿ. ಸೊ ಏನಕ್ಕೆ ಅಂದರೆ ಅವರು ಬರೀ ಸ್ಕೂಲ್ ಫೀಸ್ ಅಂದರೆ ಕಾಲೇಜ್ ಫೀಸ್ ಕಟ್ಟೋಕ್ಕೆ, ಅದಕ್ಕೆ ಇದಕ್ಕೆ ಮತ್ತು ಚಿಕ್ಕ ಪುಟ್ಟ ಐಟಮ್ಸ್ಗೂ ಅವರು ಇದು ಮಾಡ್ತಿದ್ರು. ಸೊ ಅವ್ರಿಗೆ ಜಾಸ್ತಿ ಸಿಗಲಿಲ್ಲ ಗೈಸ್, 5,000 to 6,000 ಅಷ್ಟೇ ಸಿಕ್ಕಿದ್ದು. ಕೆಲವೊಬ್ರು 2,000 3,000. ಸೇಮ್ ಆ್ಯಪು, ಸೇಮ್ ಪ್ರೋಸೆಸ್ಸು, ನಾನು ಹೇಗೆ ಓಪನ್ ಮಾಡಿದ್ನೋ ಹಾಗೇ ಓಪನ್ ಮಾಡಿದ್ರು, ಅದು ಎಲ್ಲ ಸೇಮ್ ಟು ಸೇಮು. ಬಟ್ ಅವ್ರಿಗೆ ಸಿಕ್ಕಿದ್ದೆ ಕಡಿಮೆ ಅಮೌಂಟು. ಸೊ ಇದರಲ್ಲೇ ನನಗೆ ಅರ್ಥ ಆಯಿತು. ಅದಾದಮೇಲೆ ನಾನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನಾನು ಅವಾಗ ನನ್ನ ತಲೆಯಲ್ಲೂ ಗೊತ್ತಿತ್ತು, ಏನು ಸಿಬಿಲ್ ಸ್ಕೋರ್ ಎಲ್ಲ ಏನು ತಲೆ ಕೆಡಿಸ್ಕೊಳ್ಳೋಂಗಿಲ್ಲ, ಅದೆಲ್ಲ ಏನು ಪ್ರಾಬ್ಲಮ್ ಇಲ್ಲ, ಬಿಟ್ಟಾಕು ನೋಡ್ಕೊಳ್ಳೋಣ ಅಂತ. ಬಟ್ ನನ್ನ ಬ್ಯಾಕ್ಗ್ರೌಂಡು ಅಂದರೆ ನನ್ನ ಫ್ಯಾಮಿಲಿ ಅಂದರೆ ನಮ್ಮ ಫಾದರ್ ಬಂದು ಈ ಥರ ಎಲ್ಲ ಕ್ರೆಡಿಟ್ ಕಾರ್ಡೆಲ್ಲ ಯೂಸ್ ಮಾಡ್ತಿದ್ರು. ಸೊ ಅವರು ಒಂದಿನ ಹೇಳಿದ್ರು, ಓಕೆ ನಿಂಗೆ ಸಿಬಿಲ್ ಸ್ಕೋರ್ ಇಂಪಾರ್ಟೆಂಟ್ ಆಗುತ್ತೆ, ನೆಕ್ಸ್ಟ್ ಬಿಸ್ನೆಸ್ ಮಾಡಬೇಕು ಅಂದ್ರೂ ಅಥವಾ ನೀವು ಏನೇ ಒಂದು EMI ಮೇಲೆ ತಗೋಬೇಕು ಅಂದ್ರೂ ನಿನಗೆ ಸಿಬಿಲ್ ಸ್ಕೋರ್ ಮ್ಯಾಟ್ರ್ ಆಗೇ ಆಗುತ್ತೆ 100%. ಸೊ ದಯವಿಟ್ಟು ಅದನ್ನು ಕೇರ್ಲೆಸ್ ಮಾಡ್ಕೋಬೇಡ, ಆದಷ್ಟು ಪೇಮೆಂಟ್ನ ಕರೆಕ್ಟ್ ರೀಪೇಮೆಂಟ್ನ ಕರೆಕ್ಟ್ ಟೈಮ್ಗೆ, ಆನ್ ಟೈಮ್ಗೆ, ಅಥವಾ ಬಿಫೋರ್ 5 days ಬಿಫೋರೇ ಪೇ ಮಾಡೋಕ್ಕೆ ಟ್ರೈ ಮಾಡು. ಸೊ ಸಿಬಿಲ್ ಸ್ಕೋರ್ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಒಂದು ಸ್ವಲ್ಪ ಮೋಟಿವೇಟ್ ಮಾಡಿದ್ರು. ಆವಾಗ ಓಕೆ ಇದು ರೀತಿ ವರ್ಕ್ ಆಗುತ್ತೆ ಅಂತ ಒಂದು ಐಡಿಯಾ ಬಂತು. ಬಟ್ ಆಗ್ಲೂ ಕೆಲವೊಂದು ಆ್ಯಪ್ಗಳಲ್ಲಿ ನಾನು ಇದೆ ಅಂದರೆ ಕೋಡೆ ಹಾಕ್ತಿರಂಗೆ ಒಂದು 2K 3K 4K ಕೊಡೋದು. ಯಾಕೆ ಅಂದರೆ ನಾನು ಅದೇನು 20K 25K ಯೂಸ್ ಮಾಡ್ತಿದ್ನಲ್ಲ. ಸೊ ಕರೆಕ್ಟ್ ಟೈಮ್ಗೆ ರೀಪೇಮೆಂಟ್ ಎಲ್ಲ ಕರೆಕ್ಟ್ ಟೈಮ್ಗೆ ಮಾಡ್ತಿದ್ದೆ. ನಂದು ಸಿಬಿಲ್ ಸ್ಕೋರ್ ಚೆನ್ನಾಗಿತ್ತು, ನಂದು ಎಲ್ಲ ಪಾಸಿಟಿವ್ ಸೈನ್ಸ್ ಇತ್ತು. ಸೊ ಓಕೆ ಪಾಸಿಟಿವ್ ಸೈನ್ಸ್ ಐತೆ ಒಂದು, ಓಕೆ ಅಂದ್ಬಿಟ್ಟು ಎಷ್ಟೊಂದು ಆ್ಯಪಲ್ಲಿ 2K 3K 5K 10K ಎಲ್ಲ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಬಟ್ ಕೆಲವೊಂದು ಆ್ಯಪ್ಗಳಲ್ಲಿ ಪ್ಯಾನ್ ಕಾರ್ಡ್ ಕೇಳ್ತಾ ಇರಲಿಲ್ಲ. ಸೊ ಪ್ಯಾನ್ ಕಾರ್ಡ್ ಕೊಟ್ಟರು ಕೆಲವೊಂದು ಟೈಮ್ ಏನಾಗ್ಬಿಡೋದು, ಇವಾಗ 1 ಅಥವಾ 3 ಆ್ಯಪು 4 ಆ್ಯಪ್ ಯೂಸ್ ಮಾಡ್ತಿದ್ರೆ ಓಕೆ ಅಂದ್ಬಿಟ್ಟು ನೆನ್ಪಿಟ್ಕೋಬೋದು. ತುಂಬ ಎಕ್ಸ್ಟೆಂಡ್ ಆಗೋದಾಗ ನಾವು ಒಂದೊಂದು ಮರ್ತೋಗೋ ಚಾನ್ಸಸ್ ಇರ್ತಿತ್ತು. ಸೊ ಹಂಗೆಲ್ಲ ಮಾಡ್ಕೊಂಡು ಸಿಬಿಲ್ ಸ್ಕೋರ್ ಎಫೆಕ್ಟ್ ಆಗೈತೆ ನಮ್ಮದು. ಸೊ ದಯವಿಟ್ಟು ಹೇಳ್ತಾಯಿದ್ದೀನಿ, ಯಾರೆಲ್ಲ ಸ್ಟೂಡೆಂಟ್ಸು ಬಿಲೋ 23 ನೋಡ್ತಾ ಇದ್ದೀರಾ, 23 ಅಂತಲೇ ಇಟ್ಕೊಳ್ಳಿ, ಬಿಲೋ 23 22 ಯಾರು ನೋಡ್ತಾ ಇದ್ದೀರಾ, ದಯವಿಟ್ಟು ಇಂಥ ಕೆಲಸಕ್ಕೆ ಕೈ ಹಾಕೋಕ್ಕೆ ಹೋಗಬೇಡಿ. ಇಫ್ ಇನ್ ಕೇಸ್ ನೀವು ಸಿಬಿಲ್ ಸ್ಕೋರು ಇಂಪ್ರೂವ್ ಮಾಡ್ಕೊಳ್ಳಿ, ಪರವಾಗಿಲ್ಲ. ಬಟ್ ಕ್ರೆಡಿಟ್ ಸಿಕ್ತು, ಏನೋ ಯೂಸ್ ಮಾಡ್ಕೋಬೇಕು, ಎಮರ್ಜೆನ್ಸಿ ಅಂದರೆ ಕರೆಕ್ಟ್ ಟೈಮಿಗೆ ಕಟ್ಟಿ ಸಿಬಿಲ್ ಸ್ಕೋರ್ನ ಮೇಂಟೈನ್ ಮಾಡಿ. ಯಾಕೆಂದರೆ ನಾನು ಈಗ ಅನುಭವಿಸ್ತಾ ಇದ್ದೀನಿ. ನೀವು ಸಿಬಿಲ್ ಸ್ಕೋರ್ನ ಹಾಳು ಮಾಡ್ಕೊಳ್ಳೋದು ಜಸ್ಟ್ ಒಂದು 2 ರಿಂದ 3 ತಿಂಗಳಾಗುತ್ತೆ. ಸಿಬಿಲ್ ಸ್ಕೋರ್ನ ಕಂಪ್ಲೀಟಾಗಿ ಹಾಳು ಮಾಡ್ಕೊಬಿಡ್ಬೋದು. ಕಂಪ್ಲೀಟಾಗಿ ಏನು ಆಲ್ಮೋಸ್ಟ್ ಒಂದು ನೀವು ಕರೆಕ್ಟ್ ಟೈಮಿಗೆ ಸ್ಟಾರ್ಟಿಂಗಿಂದನೇ ಕಟ್ಕೊಬಂದರೆ 780 ಅಬೋ 800 ಅಬೋ ಇರುತ್ತೆ ಸಿಬಿಲ್ ಸ್ಕೋರು. ಬಟ್ ನೀವು 3 ಸತಿ ಸರಿಯಾಗಿ ಒಂದು 20 days ಡಿಲೇ ಮಾಡಿದ್ರೆ ಅಂದರೆ ಹೆಂಗೆ ಹೋಗುತ್ತೆ ಅಂದರೆ 600ಕ್ಕಿಂತ ಬಿಲೋ ಹೋಗೋ ಚಾನ್ಸಸ್ ಇರುತ್ತೆ. 600ಕ್ಕಿಂತ ಬಿಲೋ ಒಂದು ಸತಿ ಹೋಗಿ ಇಟ್ಕೊಳ್ಳಿ ಅಕೌಂಟ್ ಅಂದರೆ ಕ್ರೆಡಿಟ್ ಸ್ಕೋರ್ನ. ನಿಮಗೇನಿಲ್ಲ ಅಂದ್ರೂ 6 to 8 months ಅಬೋವ್ ಬೇಕು ಅದನ್ನು ರಿಕವರಿ ಮಾಡ್ಕೊಳ್ಳೋಕ್ಕೆ. ಕೆಲವೊಂದು ಟೈಮು ಇಯರ್ಸ್ ಟುಗೆದರ್ ಬೇಕು. ಸೊ ಆಮೇಲೆ ಇನ್ನೂ ಒಂದು ಏನು ಹೇಳ್ತೀನಿ ಅಂದರೆ, ನೀವು ಏನು ಎಮರ್ಜೆನ್ಸಿ ಇಲ್ಲ, ಸುಮ್ಮನೆ ಬಿಟ್ಟಾಕು ನಂದೇನೋ ಒಂದು ನಡೀತೈತೆ, ನನಗೆ ರೊಟೇಷನ್ ಆಯ್ತೈತೆ, ಅಮೌಂಟ್ ಬರ್ತಿದೆ, ಸ್ಯಾಲ್ರಿ ಬರ್ತಿದೆ ಒಂದಷ್ಟು ಸರಿಯಾಗಿ, ನನಗೇನು ಇದಿಲ್ಲ ಅಂದಾಗ ನಿಮಗೇನು ಒಂದು ಸ್ವಲ್ಪ ಸಿಬಿಲ್ ಸ್ಕೋರ್
ಬೇಗ ಬೆಳೆಯೋ ಚಾನ್ಸಸ್ ಇರುತ್ತೆ. ಬಟ್ ಇಫ್ ಇನ್ ಕೇಸ್ ನೀವೇನಾರು ಆ ಟೈಮಲ್ಲಿ ಒಂದು ಸ್ವಲ್ಪ ಡೌನ್ಫಾಲ್ ಆಗಿ ನಮಗೆ ಏನಾರು ಕ್ರೆಡಿಟ್ ಬೇಕು, ಯಾವುದಾದ್ರೂ ಲೋನ್ ಬೇಕು ಅಂತ ಒಂದು 4-5 ಲೋನ್ ಆ್ಯಪ್ಗೆ ಟ್ರೈ ಮಾಡಿ. ಸೊ 4-5 ಟ್ರೈ ಮಾಡ್ತಾ ನಿಮ್ಗೆ ಏನು ಅನಿಸುತ್ತೆ, ಒಂದು 20ಕ್ಕೆ ಟ್ರೈ ಮಾಡೋಣ ಅಂತ 20ಕ್ಕೆ ಟ್ರೈ ಮಾಡ್ತೀರಾ, 30ಕ್ಕೆ ಟ್ರೈ ಮಾಡ್ತೀರಾ, ತಿಂಗ್ಳಿಗೆ ಏನಿಲ್ಲ ಅಂದ್ರೂ ಒಂದು 30 ಆ್ಯಪಿಗೆ ಟ್ರೈ ಮಾಡ್ತಾ ಇರ್ತೀರಾ. ಸೊ ಇವಾಗ ಒಂದು ಏನು ಹೇಳ್ತೀನಿ ಅಂದರೆ ಗೈಸ್, ನಿಮಗೆ ಯಾರೆಲ್ಲ ಸ್ಟೂಡೆಂಟ್ಸ್ ನೋಡ್ತಾ ಇದ್ದೀರಾ ಪರ್ಟಿಕ್ಯುಲರ್ಗೆ ಅವ್ರಿಗೆ, ಯಾಕಂದರೆ ಆಲ್ಮೋಸ್ಟು ಯೂಸ್ ಮಾಡೋರು, ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡೋರು ಆಲ್ಮೋಸ್ಟ್ ಗೊತ್ತಿರುತ್ತೆ. ನೀವೆಷ್ಟು ಸತಿ ನಿಮ್ಮ ಪ್ಯಾನ್ ಐ ಡಿ ಎಲ್ಲ ಹಾಕ್ಬಿಟ್ಟು ಚೆಕ್ ಮಾಡ್ತೀರಾ, ಎಲಿಜಿಬಿಲಿಟಿ ಚೆಕ್ ಮಾಡ್ತೀರಾ, ಎಷ್ಟು ಅಮೌಂಟ್ ಬರುತ್ತೆ ಚೆಕ್ ಮಾಡ್ತೀರಾ. ಸೊ ಇಫ್ ಇನ್ ಕೇಸ್ ಸ್ಯಾಂಕ್ಷನ್ ಆಗೋದ್ರೆ ಅದೇನು ಪ್ರಾಬ್ಲಮ್ ಆಗೋಲ್ಲ, ರಿಜೆಕ್ಟ್ ಆದಷ್ಟು ಸಿಬಿಲ್ ಸ್ಕೋರ್ಗೆ ಎಫೆಕ್ಟ್ ಆಗುತ್ತೆ. ಸೊ ಇದನ್ನು ಬರೆದಿಟ್ಕೊಳ್ಳಿ. ಯಾಕೆ ಅಂದರೆ ನೀವು ಇವಾಗ ಏನೋ ನನಗೆ ಲೋನ್ ಬೇಕು ಅಂದ್ಬಿಟ್ಟು ಒಂದು ಆ್ಯಪಿಗೆ ಹೋಗಿ ಲಾಗಿನ್ ಐತೀರ, ರಿಜೆಕ್ಟ್ ಆಗುತ್ತೆ, ತಿರ್ಗಾ ನಿಮಗೆ ಒಂಥರ ಈಗೋ ಟ್ರಿಗರ್ ಆಗುತ್ತೆ. ಸೊ ನೆಕ್ಸ್ಟ್ ಇನ್ನೊಂದು ಆ್ಯಪ್ ಸರ್ಚ್ ಮಾಡ್ತೀರಿ, ಇನ್ನೊಂದು ಆ್ಯಪಿಗೆ ಡೌನ್ಲೋಡ್ ಮಾಡ್ತೀರಿ, ಇನ್ನೊಂದು ಆ್ಯಪಿಗೆ ಇದು ಮಾಡ್ತೀರಿ, ಎಕ್ಸೆಟ್ರಾ. ಅದು ಒಂದೊಂದು ಆ್ಯಪಲ್ಲೂ ಕೊಡದೆ ಹೋದಾಗ ಈಗೋ ಟ್ರಿಗರ್ ಆಗ್ತಾ ಹೋಗ್ತಾ ಇರುತ್ತೆ. ಅದು ರಿಜೆಕ್ಟ್ ಆದಷ್ಟು ನಿಮ್ಮ ಸಿಬಿಲ್ ಸ್ಕೋರು ಡೌನ್ ಆಗ್ತಾ ಹೋಗುತ್ತೆ. ಸೊ ಎಷ್ಟು ರಿಜೆಕ್ಟ್ ಆಗುತ್ತೋ ಅಷ್ಟೇ ಡೌನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಇಂಥ ಕೆಲಸ ಮಾಡ್ಕೋಬೇಡಿ. ಸಿಬಿಲ್ ಸ್ಕೋರ್ ಕಡಿಮೆ ಇದ್ದರೆ ಆಲ್ಮೋಸ್ಟ್ 80%ಇಂದ 90% ಲೋನ್ ಆ್ಯಪ್ಗಳಲ್ಲಿ ಲೋನ್ ಸಿಗೋಲ್ಲ. ಸೊ ಹಂಗಾಗಿ ಟ್ರೈ ಮಾಡೋಕ್ಕೆ ಹೋಗಬೇಡಿ. ಆಮೇಲೆ ಇಂಪ್ರೂವ್ ಮಾಡ್ಕೋಬೇಕು. ನನ್ನ ಸಿಬಿಲ್ ಸ್ಕೋರ್ ಕಡಿಮೆ ಆಗ್ಬಿಟ್ಟೈತೆ, 650ಗಿಂತ ಬಿಲೋ ಹೋಗ್ಬಿಟ್ಟೈತೆ ಅಥವಾ 600ಗಿಂತಲೇ ಬಿಲೋ ಹೋಗ್ಬಿಟ್ಟೈತೆ ಅಂದರೆ ನಾನೊಂದು ವೀಡಿಯೋ ಬಿಟ್ಟಿದ್ದೀನಿ, ನನ್ನ ಯೂಟ್ಯೂಬ್ ಚಾನಲಲ್ಲೇ ಇದೆ, ಸಿಬಿಲ್ ಸ್ಕೋರ್ನ ಇಂಪ್ರೂವ್ ಮಾಡ್ಕೊಳ್ಳೋದು ಹೇಗೆ ಅಂದ್ಬಿಟ್ಟು. ಸೊ ದಯವಿಟ್ಟು ಹೋಗಿ ನೋಡಿ. ಸೊ ಅವಾಗ ಒಂದು ನ್ಯಾಕ್ ಬರುತ್ತೆ, ಸಿಬಿಲ್ ಸ್ಕೋರ್ನ ನೀವು ಗ್ರೋ ಮಾಡ್ಕೋಬೋದು ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿ ನಿಲ್ಲಿಸ್ತಾ ಇದ್ದೀನಿ. ಇಫ್ ಇನ್ ಕೇಸ್ ಯಾರಾದರೂ ಸ್ಟೂಡೆಂಟ್ಸ್ ಇರೋ ದಯವಿಟ್ಟು ಲೋನ್ ಆ್ಯಪು, ಕ್ರೆಡಿಟ್ ಆ್ಯಪು ಇವೆಲ್ಲ ಒಂದು ಸ್ವಲ್ಪ ಅವಾಯ್ಡ್ ಮಾಡಿ. ನಿಮ್ಗೆ ಏನೇ ಎಮರ್ಜೆನ್ಸಿ ಇದ್ರೂ ನಿಮ್ಮ ಪೇರೆಂಟ್ಸ್ ಹತ್ರ ಕೇಳಿ ಇಸ್ಕೊಳ್ಳಿ, ಅಥವಾ ನಿಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ ಒಂದು ಸ್ವಲ್ಪ ಏನಾದರೂ ಟ್ರಸ್ಟಬಲ್ ಫ್ರೆಂಡ್ಸ್ ಇದ್ದರೆ ಸೊ ಅವ್ರ ಹತ್ರ ಇಸ್ಕೊಂಡು ಯೂಸ್ ಮಾಡಿ. ಯಾಕಂದರೆ ಇಂಟ್ರೆಸ್ಟ್ ಇರಲ್ಲ, ಆರಾಮಾಗಿ ರೀಪೇ ಮಾಡ್ಕೊಂಡು ಹೋಗ್ಬೋದು. ಆಮೇಲೆ ಒಂದು 4 ದಿನ ಲೇಟ್ ಆಯಿತು ಅಂದ್ರೂ ಅವರೇನು ಸಿಬಿಲ್ ಸ್ಕೋರ್ ಎಫೆಕ್ಟ್ ಮಾಡಲ್ಲ ಅಥವಾ ಕಂಪ್ಲೇಂಟ್ ರೈಸ್ ಮಾಡಲ್ಲ. ಆರಾಮಾಗಿ ಒಂದು 4 ದಿನ ಲೇಟಾಗಿ ಕೊಟ್ಟರು ಒಂದು ಸ್ವಲ್ಪ ನಡೆಯುತ್ತೆ. ಸೊ ಅದಕ್ಕೋಸ್ಕರ ಫ್ರೆಂಡ್ ಸರ್ಕಲ್ ಏನಾರು ಎಮರ್ಜೆನ್ಸಿ ಇತ್ತು ಫ್ರೆಂಡ್ ಸರ್ಕಲ್, ಫ್ಯಾಮಿಲಿ ಹತ್ರ ಇಸ್ಕೊಂಡು ಮೇಂಟೈನ್ ಮಾಡಿ. ಯಾವುದೇ ಕಾರಣಕ್ಕೂ ಕ್ರೆಡಿಟು ಇದಕ್ಕೆ ಕೈ ಹಾಕಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಈ ವಿಡಿಯೋ ನಿಲ್ಲಿಸ್ತಾ ಇದ್ದೀನಿ ಗೈಸ್. ಇಫ್ ಇನ್ ಕೇಸ್ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಲವ್ ಯು ಗೈಸ್, ಲಾಟ್ಸ್ ಆಫ್ ಲವ್, ಟೇಕ್ ಕೇರ್ ಗೈಸ್, ಬಾಯ್, ಸೈನಿಂಗ್ ಆಫ್ ಗೈಸ್.